ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಮೀನರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಅಂದರೆ ಈ ತಿಂಗಳಿನಲ್ಲಿ ನಿಮಗೆ ಏನೆಲ್ಲ ಬದಲಾವಣೆಗಳು ಇದೆ ಮತ್ತು ಏನೆಲ್ಲ ಎಚ್ಚರಿಕೆ ವಿಷಯಗಳನ್ನು ನೀವು ಮೊದಲೇ ತಿಳಿದುಕೊಳ್ಳಬಹುದು ಮತ್ತು ಈ ತಿಂಗಳಿನಲ್ಲಿ ನಿಮಗೆ ಅದೃಷ್ಟ ಕುಲಾಯಿಸುತ್ತಾ ಇಲ್ವಾ ಅನ್ನುವಂಥದ್ದು ಈ ವಿಡಿಯೋ ಮೂಲಕದಲ್ಲಿ ನೀವು ಸಂಪೂರ್ಣವಾದ ಮಾಹಿತಿಗಳು ತಿಳಿದುಕೊಳ್ಳಬಹುದು. ವಿಡಿಯೋ ವೀಕ್ಷಕರೇ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋ ಕೊನೆಯಲ್ಲಿ ಪರಿಹಾರಗಳು ಕೂಡ ಇರುತ್ತೆ. ಕೊನೆಯವರೆಗೂ ವಿಡಿಯೋನ ನೋಡಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಇದರಲ್ಲಿ ಸಿಗುತ್ತೆ. ಹಾಗಾದರೆ ಬನ್ನಿ ವೀಕ್ಷಕರೇ, ವಿಡಿಯೋ ಶುರು ಮಾಡೋಣ. ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದೇ ರೀತಿ ಹಲವಾರು ಮಾಹಿತಿಗಳು ನೀವು ನಮ್ಮ ಚಾನಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು. ಇನ್ನು ವೀಕ್ಷಕರೇ, ಈ ಅಕ್ಟೋಬರ್ ತಿಂಗಳು ಪ್ರಾರಂಭವಾಗುವುದೇ ಹಬ್ಬದ ದಿನಗಳಿಂದ. ಅಂದರೆ 1ನೇ ತಾರೀಕು ಬಹಳ ವಿಶೇಷವಾಗಿ ಆಯುಧ ಪೂಜೆ ಇರ್ತಕ್ಕಂಥದ್ದು, ಅದೇ ರೀತಿ 2ನೇ ತಾರೀಕು ವಿಜಯದಶಮಿ ಇರ್ತಕ್ಕಂಥದ್ದು. ಇಂತಹ ಸಮಯದಲ್ಲಿ ನವದುರ್ಗೆಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಮತ್ತು ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದದಿಂದ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ನಾಡಿನ ಸಮಸ್ತ ವೀಕ್ಷಕರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ, ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೈವ ಅನುಗ್ರಹದಿಂದ ದೂರವಾಗಲಿ. ಅದೇ ರೀತಿ 4ನೇ ತಾರೀಕು ಶನಿ ಪ್ರದೋಷ ಇರ್ತಕ್ಕಂಥದ್ದು, ಮತ್ತು 20ನೇ ತಾರೀಕು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಇದು ತುಂಬ ವಿಶೇಷವಾಗಿರುವಂಥ ದಿನ ಆಗಿರುತ್ತೆ. ಇನ್ನು 22ನೇ ತಾರೀಕು ದೀಪಾವಳಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ. ಇದಿಷ್ಟು ಈ ಅಕ್ಟೋಬರ್ ತಿಂಗಳಿನ ಮಾಸದ ವಿಶೇಷತೆಗಳು. ಬನ್ನಿ ವೀಕ್ಷಕರೇ, ಮೀನರಾಶಿಯವರಿಗೆ ಗ್ರಹಗಳ ಬದಲಾವಣೆಗಳಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ. ನೋಡಿ, ತುಲಾರಾಶಿಗೆ 2ನೇ ತಾರೀಕು ಬುಧ ಪ್ರವೇಶವನ್ನು ಮಾಡ್ತಾನೆ. ಇನ್ನು 9ನೇ ತಾರೀಕು ಕನ್ಯಾ ರಾಶಿಗೆ ಶುಕ್ರ ಪ್ರವೇಶವನ್ನು ಮಾಡ್ತಾನೆ. 17ನೇ ತಾರೀಕು ರವಿ ತುಲಾರಾಶಿಗೆ ಸಂಚಾರವನ್ನು ಮಾಡ್ತಾನೆ. ಇನ್ನು 18ನೇ ತಾರೀಕು ಕಟಕ ರಾಶಿಗೆ ಗುರು ಸಂಚಾರವನ್ನು ಮಾಡ್ತಾನೆ. ಅದೇ ರೀತಿ 24ನೇ ತಾರೀಕು ವೃಶ್ಚಿಕ ರಾಶಿಗೆ ಬುಧ ಪ್ರವೇಶವನ್ನು ಮಾಡ್ತಾನೆ. ಮತ್ತು 27ನೇ ತಾರೀಕು ವೃಶ್ಚಿಕ ರಾಶಿಗೆ ಕುಜ ಪ್ರವೇಶವನ್ನು ಮಾಡ್ತಾನೆ. ಇದಿಷ್ಟು ಈ ತಿಂಗಳಿನಲ್ಲಿ ಗ್ರಹಗಳ ಬದಲಾವಣೆಗಳು ಆಗ್ತಕ್ಕಂಥದ್ದು. ಇನ್ನು ನಿಮಗೆ ಪೂರ್ವ ಭಾದ್ರಪದ ನಕ್ಷತ್ರ 1 ಪಾದ, ಉತ್ತರ ಭಾದ್ರಪದ ನಕ್ಷತ್ರ 4 ಪಾದ, ರೇವತಿ ನಕ್ಷತ್ರ 4 ಪಾದ, ಈ 3 ನಕ್ಷತ್ರ ಮೀನರಾಶಿಗೆ ಒಳಗೊಂಡಿರುತ್ತೆ. ಇನ್ನು ಮೀನರಾಶಿಗೆ ಗುರು ಅಧಿಪತಿ ಆಗಿರ್ತಾನೆ. ನೋಡಿ, ಮೀನರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಯಾವ ರೀತಿ ಫಲಗಳು ಇದೆ ಅನ್ನುವಂಥದ್ದು ನಾವಿಲ್ಲಿ ತಿಳಿದುಕೊಳ್ಳೋಣ. ಮೀನರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಆಗುತ್ತಿದ್ದರೂ ಕೂಡ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ. ಅಂದರೆ ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳವಾಡುವ ಮನೋಭಾವ, ಮನೆಯಲ್ಲಿ ಅಶಾಂತಿಯ ವಾತಾವರಣ, ಇಂತಹ ಪರಿಸ್ಥಿತಿಯಲ್ಲಿ ಅತ್ಯಂತ ತಾಳ್ಮೆ ಮತ್ತು ನಿಮಗೆ ಒಂದಿಷ್ಟು ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ನೀವು ಈ ಒಂದು ತಿಂಗಳಿನಲ್ಲಿ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಧೈರ್ಯ, ನಿಮ್ಮ ತಾಳ್ಮೆ ಇದು ನಿಮಗೆ ಪರೀಕ್ಷೆ ಮಾಡ್ತಾ ಇರುತ್ತೆ. ಹಾಗಾಗಿ ಈ ಒಂದು ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಇನ್ನು ವಿನಾಕಾರಣ ಯಾರನ್ನು ನೀವು ನಿಂದಿಸಲು ಹೋಗಬೇಡಿ. ಮತ್ತು ವಾಹನಗಳನ್ನು ನಡೆಸುವಾಗ ಎಚ್ಚರವಿರಲಿ. ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುತ್ತಿರುವವರು ವ್ಯವಹಾರಗಳಲ್ಲಿ ಹುಷಾರಾಗಿ ಇರಬೇಕಾಗುತ್ತೆ. ಮನಸ್ತಾಪಗಳು ಬೆಳೆಯುವ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಿ. ಇನ್ನು ಮಹಿಳೆಯರಿಗೆ ಅನುಕೂಲಕರ ಸಮಯ ಇರುವುದರಿಂದ ಒಳ್ಳೆಯ ಲಾಭಗಳನ್ನು ಪಡೆದುಕೊಳ್ಳಬಹುದು. ರಿಯಲ್ ಎಸ್ಟೇಟ್ ವ್ಯವಹಾರ, ಭೂ ಸಂಬಂಧ ಕೆಲಸಗಳಲ್ಲಿ ಇರುವವರು ಸಂಯಮದಿಂದ ವ್ಯವಹಾರಗಳನ್ನು ನಿಭಾಯಿಸದಿದ್ದರೆ ತೊಂದರೆಗಳಿಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆಗಳು ಇದೆ. ಬಹುಮುಖ್ಯವಾದಂಥ ವಿಚಾರವೇನೆಂದರೆ, ಮೀನರಾಶಿಯವರಿಗೆ ಗುರುಬಲ ಈ ತಿಂಗಳಿನಲ್ಲಿ ಸಿಗ್ತಕ್ಕಂಥದ್ದು. ಗುರುಬಲ ಒಂದೇ ಅಲ್ಲ, ಇನ್ನು ಉಳಿದ ಗ್ರಹಗಳಿಂದನೂ ಒಂದಿಷ್ಟು ಅನುಕೂಲತೆಗಳು ಮೀನರಾಶಿಯವರಿಗೆ ಇದ್ದಾವೆ. ಸೊ ಈ ತಿಂಗಳಿನಲ್ಲಿ ನೀವು ಯಾವುದೇ ಕಷ್ಟಗಳನ್ನು ಎದುರಿಸುತ್ತಿದ್ದರೂ ಒಂದು ಸ್ವಲ್ಪ ರೀತಿಯಲ್ಲಿ ಅವೆಲ್ಲವೂ ಪರಿಹಾರಗಳು ಆಗುತ್ತೆ. ಆರ್ಥಿಕ ಪ್ರಗತಿ ಆಗುತ್ತೆ. ಇನ್ನು ಎಷ್ಟೋ ದಿನಗಳಿಂದ ನಿರೀಕ್ಷೆ ಮಾಡುವಂಥ ಕೆಲಸಗಳಿಗೆ ಪ್ರಗತಿಯನ್ನು ಕಾಣ್ತೀರಿ. ಮತ್ತು ಶುಭವಾದಂಥ ಸಂಬಂಧಗಳು, ಮದುವೆ ವಿಷಯಕ್ಕೆ ಒಳ್ಳೆಯ ಸಂಬಂಧಗಳು ಸಿಗುವ ಸಾಧ್ಯತೆಗಳಿದೆ. ಮತ್ತು ಆಸ್ತಿ ವಿಚಾರದಲ್ಲಿ ಏನಾದರೂ ಕಲಹಗಳು, ತೊಂದರೆಗಳು ಇದ್ದರೆ, ಕೋರ್ಟು ಕಚೇರಿಯಲ್ಲಿ ಸಮಸ್ಯೆ ಇದ್ದರೆ ಅವೆಲ್ಲವೂ ಪರಿಹಾರವಾಗುತ್ತೆ. ಸಹೋದರ ಒಟ್ಟಿಗೆ ಇದ್ದಂಥ ಆಸ್ತಿಯ ವ್ಯಾಜ್ಯಗಳು ಎಲ್ಲವೂ ದೂರವಾಗುತ್ತೆ. ಮತ್ತು ಮನಸ್ಸಿಗೆ ಬಹಳಷ್ಟು ನೆಮ್ಮದಿ, ಸಂತೋಷದಾಯಕವಾದಂಥ ವಾತಾವರಣ ಇರುತ್ತೆ. ನೂತನ ವಸ್ತುಗಳ ಮತ್ತು ವಸ್ತ್ರಗಳ ಖರೀದಿ ಮಾಡುವ ಯೋಗವಿದೆ. ಬಾಲ್ಯ ಸ್ನೇಹಿತರಿಂದ ಮನರಂಜನಾ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತೀರಿ. ಮತ್ತು ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ.
ಜೊತೆಗೆ ಉದ್ಯೋಗದಲ್ಲಿ ಉತ್ತಮವಾದಂಥ ಅವಕಾಶಗಳು ಸಿಗುತ್ತೆ. ಇನ್ನು ನಿರೀಕ್ಷೆಗೆ ಮೀರಿದಷ್ಟು ಉತ್ತಮವಾದಂಥ ಬದಲಾವಣೆ, ಕೆಲಸ ಕಾರ್ಯಗಳು ಲಾಭದಾಯಕವಾದಂಥ ಫಲಗಳು ಸಿಗುವ ಸಾಧ್ಯತೆಗಳಿದೆ. ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಬಹಳಷ್ಟು ಅನುಕೂಲಗಳಿದೆ. ವಿದೇಶ ಪ್ರಯಾಣದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡುವಂಥವರಿಗೆ ತುಂಬ ಅನುಕೂಲಗಳಿದೆ. ನಿಮ್ಮ ಕನಸು ನನಸಾಗುವ ಸಮಯ ವಿದ್ಯಾರ್ಥಿಗಳಿಗೆ ಬಂದಿದೆ. ಮತ್ತು ಉಪಯೋಗ ಮಾಡಿಕೊಳ್ಳುವಂಥ ಒಂದು ಅವಕಾಶ ನಿಮಗೆ. ಸಾಲ ಬಹಳ ಸಕಾಲ ಮತ್ತು ಹೂಡಿಕೆಗಳನ್ನು ಮಾಡುವಂಥ ಪ್ರಯತ್ನ ಮಾಡಿ ಆರ್ಥಿಕತೆಯಲ್ಲಿ ಬಹಳಷ್ಟು ಲಾಭವನ್ನು ಪಡೆದುಕೊಳ್ತೀರಿ. ಒಳ್ಳೆಯ ಬದಲಾವಣೆ ಮತ್ತು ಅಭಿವೃದ್ಧಿಯನ್ನು ಕಾಣ್ತೀರಿ. ಇನ್ನು ಈ ಅಕ್ಟೋಬರ್ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ಉತ್ತಮವಾದಂಥ ಸಮಯ ಬಂದಿದೆ. ಉಪಯೋಗ ಮಾಡಿಕೊಂಡು ಆರಾಮಾಗಿ ಜೀವನ ನಡೆಸ್ತಾ ಬನ್ನಿ. ಎಲ್ಲ ರೀತಿಯಲ್ಲಿ ಅನುಕೂಲಗಳು ಇದ್ದಾವೆ. ಇನ್ನು ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ತಿಳಿಸಿರುವಂಥ ಮಾಹಿತಿಗಳು ಮತ್ತು ಎಚ್ಚರಿಕೆ ವಹಿಸಬೇಕಾದಂಥ ವಿಚಾರಗಳು ನೀವು ಸಂಪೂರ್ಣವಾಗಿ ತಿಳಿದುಕೊಂಡು ಫಾಲೋ ಮಾಡಿ. ಇನ್ನು ಮೀನರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಮಾಡಬೇಕಾದಂಥ ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ. ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ, ಮೀನರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಮಾಡುವಂಥ ಪರಿಹಾರಗಳು ಏನಂದರೆ, ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ನಂತರ 2 ಬ್ರಾಹ್ಮಣರಿಗೆ ದಕ್ಷಿಣೆ ಸಹಿತ ಫಲ ತಾಂಬೂಲ ನೀಡಬೇಕು. ಜೊತೆಗೆ ಪುಷ್ಯರಾಗದ ಉಂಗುರವನ್ನು ತೋರು ಬೆರಳಿಗೆ ಧರಿಸುವುದರಿಂದ ನಿಮಗೆ ಮುಂದೆ ಬರುವ ಸಂಕಷ್ಟಗಳಿಗೆ ಪರಿಹಾರಗಳು ಸಿಗುತ್ತೆ. ಇನ್ನು ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.